ಒಂದು ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ ನಂಬರಿ ಅಥವಾ ಕ್ರಿಯೆಗಳನ್ನು ನೋಡಿ ನಂಬರಿ ಅಂತಾರೆ. ಆಮೇನ್. ಕಂಟಿನ್ಯೂ ಮಾಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಆಮೇನ್. ನೀವೇನ್ ಮಾಡಿ ಅಂದ್ರೆ ಮನೇಲಿ ಹೋಗಿ ಯೋನ 14, 15, 16 ಈ ಒಂದು ದೇವರು ನನ್ನಲ್ಲಿ ನಂಬುವವನು ಅನ್ನುವಂಥ ಮಾತುಗಳಿದೆ. ಅದನ್ನು ಮಾತ್ರ ಮನೇಲಿ ಹೋಗಿ ಅಂಡರ್ಲೈನ್ ಮಾಡಿ ಓದ್ಕೊಳ್ಳಿ. ಏನಕ್ಕೋಸ್ಕರ ನಂಬಿಕೆ ಅಷ್ಟು ಮುಖ್ಯ ಅಂದರೆ ತಿರುಗಿ ಮಾರ್ಕ್ 10ನೇ ಅಧ್ಯಾಯದಲ್ಲಿ ಬಾರ್ತಲೋಮಿಯು ಏನು ಹೇಳ್ತಾನೆ, ದೇವರೇ ನನಗೆ ದಾವಿದನ ಕುಮಾರನೇ ನನ್ನನ್ನು ರಕ್ಷಿಸಿ ಅಂತಾರೆ. ಆ ರೀತಿ ರಕ್ಷಿಸಿ ಅಂತ ಬೇಡ್ಕೊಳ್ಬೇಕಾದ್ರೆ ಜನರು ಏನು ಹೇಳ್ತಾರೆ, ಸುಮ್ಮನೆ ಇರು, ಜಾಸ್ತಿ ಮಾತಾಡಬೇಡ, ಸುಮ್ಮನೆ ಇರು ಅಂತ. ಇದನ್ನು ಓದಬೇಕಾದ್ರೆ ಯಾವ ರೀತಿ ನಾವು ಯೋಶ್ವಾನ ಕಾಲಕ್ಕೆ ಇದನ್ನು ನಾವು ಹೋಲಿಸ್ಕೊಂಡು ಓದ್ಬೋದಂದ್ರೆ, ಅರಣ್ಯದಲ್ಲಿ ಇರಬೇಕಾದ್ರೆ ಏನಾಗತ್ತಂದ್ರೆ ನಮ್ಮನ್ನು ದೇವರು ಕಲಿಸಿ ವಿಶ್ವಾಸದಲ್ಲಿ ಬೆಳೆಸಿ ಕರ್ಕೊಂಬರ್ತಾರೆ. ನಮ್ಮ ಜೀವನದಲ್ಲಿ ಕಷ್ಟ ಬರುವಾಗಲೆಲ್ಲ ದೇವರನ್ನು ನೋಡ್ಬೇಕು ಅನ್ನುವಂಥ ಮನಸ್ಸು ನಮ್ಮಲ್ಲಿ ಏನಾಗತ್ತೆ, ಬರಕ್ಕೆ ಪ್ರಾರಂಭಿಸುತ್ತೆ. ಆಮೇನ್. ಯಾವಾಗ ಪ್ರಾರಂಭಿಸುತ್ತೆ? ಅರಣ್ಯದಲ್ಲಿ ಪ್ರಾರಂಭಿಸುತ್ತೆ. ಆದರೆ ಇವಾಗ ನಾವು ಇದಾದ್ಮೇಲೆ ನಮ್ಗೇನಿದೆ, ಎರಿಕೋ ಪಟ್ಟಣವನ್ನು ಏನು ಮಾಡಬೇಕು, ಬೀಳಿಸ್ಬೇಕು ಅನ್ನುವಂಥ ಸ್ಥಳ ಬಂದಾಗ, ಅಥವಾ ನಾವು ಗಿಲ್ಗಾಲ್ ಅನ್ನುವಂಥ ಸ್ಥಳದಲ್ಲಿ ಆ ಊರಿನ ಒಂದು ಏನು ಹೇಳ್ತೀರ ಫಲವನ್ನು ನಾವು ತಿನ್ಬೇಕು ಅನ್ನುವಂಥ ಸ್ಥಳ ಬಂದಾಗ ನಾವು ದೇವರನ್ನು ನೋಡಿ ಏನು ಮಾಡಬೇಕು, ದೇವರೇ ನನಗೆ ಬೇಕಾದಂಥ ಆಶೀರ್ವಾದವು, ನಿಮ್ಮ ಸೇವೆ ಬೇಕಾದಂಥ ಆಶೀರ್ವಾದ, ನಿಮ್ಮ ಸೇವೆ ಮಾಡುವುದಕ್ಕೆ ಬೇಕಾದಂಥ ಜ್ಞಾನ ಇರಲಿ, ಬುದ್ಧಿ ಇರಲಿ, ಅಭಿಷೇಕ ಇರಲಿ, ನೀವು ಕೊಟ್ಟಂಥ ವಾಗ್ದಾನಕ್ಕೋಸ್ಕರ ಬಾರ್ತಲೋಮಿ ಯಾವ ರೀತಿ ಪ್ರಾರ್ಥನೆ ಮಾಡಿದನೋ ದೇವರನ್ನು ನೋಡಿ ಆ ರೀತಿ ನಾವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಅಭಿಷೇಕಕ್ಕೋಸ್ಕರ ನಿಮಗೆ ಏನಕ್ಕೆ ಬೇಕೋ, ದೇವರು ಏನಕ್ಕೋಸ್ಕರ ನಿಮಗೆ ಬೇಕು ಅಂತ ನಿಮ್ಮನ್ನು ಕರೆದಿದ್ದಾರೋ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಮೇನ್. ಎಷ್ಟೋ ಜನ ಏನು ಮಾಡಿಬಿಡ್ತೀವಿ ಅಂದರೆ, ನಮ್ಗೇನು ಕರೆದ್ರೋ ಅದನ್ನು ದೇವ್ರು ತಾನಾಗೇ ನಡೆಸ್ತಾನೆ, ಪ್ರಾರ್ಥನೆ ಮಾಡೋದು ಬೇಡ ಅಂದ್ಬಿಡ್ತೀವಿ. ಆದರೆ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಅಭಿಷೇಕಕ್ಕೋಸ್ಕರ. ಯಾಕಂದರೆ ನಮ್ಮ ಅಭಿಷೇಕ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ನಮ್ಮ ಅಭಿಷೇಕ ಏನಾಗುತ್ತೆ, ಉಪಯೋಗ ಆಗುತ್ತೆ. ಆಮೇನ್. ನನ್ನ ಅಭಿಷೇಕ ಇಟ್ಕೊಂಡು ನಾನೇನು ಮಾಡೋಕ್ಕಾಗಂದ್ರೆ, ನನ್ನ ಮೇಲೆ ದೇವರ ಅಭಿಷೇಕ ಇಟ್ಕೊಂಡು ನನಗೂ ಉಪಯೋಗ ಅಲ್ಲ, ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಆಮೇನ್. ನಿಮ್ಮನ್ನು ಯಾವ ಜಾಗದಲ್ಲಿ ಇಟ್ಟಿದ್ದಾರೋ ಆ ಜಾಗದಲ್ಲಿ ನೀವು ಅಭಿಷೇಕ ಬೇಕಾದೇನೋ ಪ್ರಾರ್ಥನೆ ಮಾಡಬೇಕು. ಯಾವ ರೀತಿ ಪ್ರಾರ್ಥನೆ, ನಿಮ್ಮ ಆಶೀರ್ವಾದಕ್ಕೂ ನಿಮ್ಮ ಅಭಿಷೇಕ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ದಾವಿದನ ಕುಮಾರನೇ ನನಗೆ ಕರುಣೆ ತೋರಿಸಿ. ಯಾಕಂದರೆ ಇವಾಗ ದೇವರು ಯೋವಾನ 14, 15, 16 ಏನು ಹೇಳ್ತಾರೆ, ನನ್ನ ಮೇಲೆ ಯಾರು ನಂಬಿಕೆ ಇಟ್ಟು ಕೇಳ್ತಾರೋ ದೇವ್ರ ಹತ್ರ ಅದನ್ನು ಏನು ಮಾಡ್ತೀರಾ, ಪಡ್ಕೊಳ್ತೀರಾ. ಆಮೇನ್. ನಾವು ನಂಬಿಕೆ ಇಟ್ಟು ಕೇಳುವಾಗ ನನ್ನ ವಿಶ್ವಾಸ ಸಂಪೂರ್ಣವಾಗಿದ್ದು, ಕಾಲೇಬನ ರೀತಿಯಲ್ಲಿ ನನ್ನ ವಿಶ್ವಾಸ ಸಂಪೂರ್ಣವಾಗಿರುವಾಗ ನನ್ನ ವಾಗ್ದಾನವನ್ನು ನಾನೇನು ಮಾಡ್ಬೋದು, ಪಡ್ಕೊಳ್ಬೋದು. ಆಮೇನ್. ಆದರೆ ನನ್ನೇನಿರಬೇಕು, ಹೊಸ ಆತ್ಮ, ಸಂಪೂರ್ಣವಾದ ಹೃದಯ. ಆಮೇನ್. ದೇವರು ಹೇಳುವುದನ್ನು ಕಂಪ್ಲೀಟಾಗಿ ಕೀಳ್ಪಡೆಯುವಂಥ ಹೃದಯ. ಆಮೇನ್. ದೇವ್ರು ಹೇಳುವುದನ್ನು ಇನ್ನೊಂದು ಸತಿ ಪ್ರಶ್ನೆ ಮಾಡದೆ ನಾವು ಕೇಳ್ತೀವಲ್ಲ, ಯಾಕೆ ದೇವರೇ ಮಾಡಬೇಕು ಅಂತ ಕೇಳದೆ ನಾವು ಮಾಡ್ತೀವಲ್ಲ, ಅದು ಸಂಪೂರ್ಣವಾಗಿ ದೇವರು ನಂಬುವಂಥ ಹೃದಯ. ಆಮೇನ್. ದೇವ್ರು ಹೇಳುವಾಗ ತಕ್ಷಣ ನಾನು ಒಬೇ ಮಾಡ್ತೀನಲ್ಲ, ಅದು ಸಂಪೂರ್ಣವಾಗಿ ದೇವ್ರ ಮೇಲೆ ನಂಬಿಕೆ ಇರುವಂಥ ಹೃದಯ. ಆಮೇನ್. ಇಂಥ ಹೃದಯ ಇಟ್ಕೊಂಡು ಮಾರ್ಕ್ 10ನೇ ಅಧ್ಯಾಯದ ಪ್ರಕಾರ ದೇವ್ರು ಏನು ಹೇಳ್ತಾರೆ, ಲಾಸ್ಟಲ್ಲಿ ಯೇಸು ಅವನ ನೋಡಿ ಏನು ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು. ನಿನ್ನ ವಿಶ್ವಾಸ ನಿನ್ನನ್ನು ಏನು ಮಾಡುತ್ತೆ, ಗುಣಪಡಿಸಿ. ನಿಮ್ಮ ವಿಶ್ವಾಸ, ದೇವ್ರ ಮೇಲೆ ನೀವಿಟ್ಟಿರುವಂಥ ವಿಶ್ವಾಸ ಏನು ಮಾಡುತ್ತೆ, ನಿಮ್ಮ ವಾಗ್ದಾನ ನಿಮಗೆ ಕೊಡುತ್ತೆ. ಆಮೇನ್. ನಮ್ಮ ವಿಶ್ವಾಸ ನಮ್ಮ ಕೆಲಸಗಳ ಮೇಲೆ ಅಲ್ಲ, ಯೇಸುವಿನ ಮೇಲೆ. ಆಮೇನ್. ಯೇಸುವಿನ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸ ಇಟ್ಟು ನಾವು ಮಾಡುವಂಥ ಎಲ್ಲ ವಿಷಯಗಳು ಸಹ ದೇವರ ಮಹಿಮೆಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಜ್ಞಾಪಕ ಇಟ್ಕೊಂಡು. ಯಾಕಂದರೆ ಕಳೆದ ವಾರದಲ್ಲಿ ನೋಡ್ಕೊಂಡು ದೇವರ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ನೆಲೆಯಾಗಿರುವಾಗ, ಯೋವಾನ 15ನೇ ಅಧ್ಯಾಯ, ದೇವರ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿರುವಾಗ ಏನಾಗುತ್ತೆ, ನಾನು ಮಾಡುವಂಥ ಎಲ್ಲ ವಿಷಯಗಳು, ನನ್ನ ಜೀವನದಲ್ಲಿ ನಡೆಯುವಂಥ ಎಲ್ಲ ವಿಷಯಗಳು ಅವರ ಮಹಿಮೆಗೋಸ್ಕರ ಇರುತ್ತೆ. ಆಮೇನ್. ನನ್ನ ಜೀವನ ಎಲ್ಲವೂ ಏನಾಗಿದೆ, ಅವರ ಮಹಿಮೆಗೋಸ್ಕರ. ನಾನು ಭಿಕ್ಷೆ ಬೇಡಿದ್ರು ಅವರ ಮಹಿಮೆಗೋಸ್ಕರ, ನಾನು ದೊಡ್ಡ ಜಾಗದಲ್ಲಿ ಹೋಗಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಡಿದ್ರೆ ಏನಕ್ಕೋಸ್ಕರ, ಅವರ ಮಹಿಮೆಗೋಸ್ಕರ. ಆಮೇನ್. ಆ ಒಂದು ಹಣ, ಎಲ್ಲರೂ ಅದನ್ನ ನಿಂತ್ಕೊಳ್ಳೋಣ. ಹಣ ನಮ್ಮನ್ನು ಎಷ್ಟೇ ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಆಶೀರ್ವಾದ ನಮ್ಮನ್ನು ಎಷ್ಟು ವರ್ಷ ನಾವು ಎತ್ಕೊಂಡು ಹೋಗ್ಬೋದು. ನಮ್ಮ ಆಶೀರ್ವಾದಗಳನ್ನು ಒಂದು 10 ವರ್ಷ 20 ವರ್ಷ ಜೀವಂತವಾಗಿರೋವರೆಗೂ ನಮ್ಮ ಆಶೀರ್ವಾದ ನಮ್ಮನ್ನು ಕಾಪಾಡುವ, ಏನು ಈ ಜೀವನದಲ್ಲಿ ಇರುವವರೆಗೂ ನಮ್ಮನ್ನು ಒಂದು ಲೆವೆಲ್ಗೆ ಏನು ಮಾಡುತ್ತೆ, ಕಾಪಾಡಿಟ್ಟಿರ್ಬೋದು. ಆದರೆ ಕೀರ್ತನೆಗಳಲ್ಲಿ ಏನು ಹೇಳ್ತಾರೆ, ಮನುಷ್ಯರು ಅವರು ರಥದ ಮೇಲೆಯೂ ಕುದುರೆಗಳ ಮೇಲೆಯೂ ತಮ್ಮ ಭರವಸೆ ಇಟ್ಟಿರ್ತಾರೆ, ಆದರೆ ನಾವು ನಮ್ಮ ದೇವರ ಮೇಲೆ ಭರವಸೆ ಇಟ್ಟಿದ್ದು. ಆಮೇನ್. ನಮ್ಮ ಹಣ ನಮ್ಮನ್ನು ಕಾಪಾಡಲ್ಲ, ನಮ್ಮ ಐಶ್ವರ್ಯ, ನಮ್ಮ ಆಶೀರ್ವಾದ, ನಮ್ಮ ಅಭಿಷೇಕನೂ ಸಹ ನಮ್ಮನ್ನು ಕಾಪಾಡಲ್ಲ. ಪವಿತ್ರಾತ್ಮರಾದ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ನಮ್ಮ ನಂಬಿಕೆ ಇಡುವುದು ನಮ್ಮನ್ನು ಕಾಪಾಡುತ್ತೆ. ಆಮೇನ್. ಮನುಷ್ಯರು ನಮ್ಮನ್ನು ಬಿಟ್ಟು ಏನಾಗ್ಬೋದು, ದೂರ ಹೋಗ್ಬೋದು. ದೇವರು ಯಾವತ್ತೂ ನಮ್ಮನ್ನು ಬಿಟ್ಟು ದೂರ ಹೋಗಿಲ್ಲ. ಆಮೇನ್.
ನಾವು ದೇವರಿಗೋಸ್ಕರ ಬಿಡುವಂಥ ಈ ನಾವು ಅರಣ್ಯದಲ್ಲೂ ಯೋರ್ದಾನ್ ನದಿ ದಾಟುವುದಕ್ಕೆ ಮೊದಲು ದೇವರಿಗೋಸ್ಕರ ನಾನು ಬಿಡುವಂಥ ಎಲ್ಲ ವಿಷಯಗಳು ಏನೇ ಇರಲಿ, ನಾನು ಬಿಡುವಂಥ ಎಲ್ಲ ವಿಷಯಗಳನ್ನು ಡಬಲ್ ಮಾಡಿ ಟ್ರಿಬಲ್ ಮಾಡಿ ಏನು ಮಾಡ್ತಾರೆ, 10 ಸತಿ ಜಾಸ್ತಿ ನನಗೆ ವಾಗ್ದಾನ ನೆಲದಲ್ಲಿ ಕೊಡ್ತಾರೆ. ಆಮೇಲೆ ನಾನು ಬಿಟ್ಟಿರುವಂಥ ಎಲ್ಲ ವಿಷಯಗಳನ್ನು ದೇವ್ರು ಏನು ಮಾಡ್ತಾರೆ, ಯಾರಿಗೂ ದೇವ್ರು ಏನಿಲ್ಲ ಲೋನ್ ಕೊಡುವಂಥ ದೇವರ, ಲೋನ್ ಇಟ್ಕೊಂಡಿರುವಂಥ ದೇವರಲ್ಲ. ಆಮೇಲೆ ನಾನು ಬಿಡುವಂಥ ದೇವರಿಗೋಸ್ಕರ ಬಿಡುವಂಥ ಆಶೀರ್ವಾದ, ವಸ್ತು, ಸಂಪತ್ತು, ಜನರು ಎಲ್ಲವನ್ನೂ ಸಹ ವಾಗ್ದಾನ ನೆಲದಲ್ಲಿ 2-10ರಷ್ಟು ನಾನು ಹೆಚ್ಚು ಪಡ್ಕೊಬೋದು. ಆಮೇಲೆ ಆದರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಏನಾಗಬೇಕು, ನನ್ನ ಮನಸ್ಸು ನಾನು ಒಬ್ಬನೇ ಇರುವಾಗ ಒಂಟಿತನದಲ್ಲಿ ದೇವರ ಜೊತೆ ನಾನು ಸರಿಪಡಬೇಕು. ಸಭೆಯಲ್ಲಿ ಬರುವಾಗ ನಾನು ಸರಿಪಡಬೇಕು. ನಾನು ಸರಿಪಡದೆ ಹೋದರೆ ನನ್ನ ಮನಸ್ಸನ್ನು ನಾನು ಗಟ್ಟಿ ಮಾಡ್ತಾ 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 ನನ್ನ ವಾಗ್ದಾನ ನನ್ನ ಬಿಟ್ಟು ದೂರ ಹೋಗ್ತಾ ಇರುತ್ತೆ. ಇವತ್ತು ನೀವು ದೇವ್ರ ಹತ್ರ ಕೇಳಿ, ಎಲ್ಲರೂ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಇವತ್ತು ನೀವು ದೇವ್ರ ಹತ್ರ ಕೇಳಿ, ನನ್ನ ವಾಗ್ದಾನವನ್ನು ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ ದೇವರೇ, ನೀವು ಕೊಟ್ಟಂಥ ಅರಣ್ಯದಲ್ಲಿ ನಾನು ಸರಿಯಾಗಿ ನನ್ನನ್ನು ನಾನು ಕೀಳ್ಪಡೆದು ನಡೆದುಕೊಳ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬರೋದಕ್ಕೆ ನಾನು ತಡೆಯಾಗಿನಿ ಅಂತ ದೇವ್ರ ಹತ್ರ ನೀವು ಕೇಳಿ. ಆಶೀರ್ವಾದ ಪಡೆದುಕೊಳ್ಳದೆ ಕಷ್ಟದಲ್ಲೇ ಬಾಳ್ಬೇಕನ್ನೋ ದೇವರ ಆಸೆ ಅಲ್ಲ. ಸಮಾಧಾನನೇ ಇಲ್ಲದೆ, ಸಂತೋಷನೇ ಇಲ್ಲದೆ ಬಾಳುವಂಥ ಬಾಳು ಇರಬೇಕು ಅಂತ ದೇವರ ಆಸೆ. ದೇವರಿಗೋಸ್ಕರ ಕಷ್ಟಪಡೋದು ಬೇರೆ, ನನ್ನ ಪಾಪಗಳಿಂದ ನಾನು ಕಷ್ಟಪಡೋದು ಬೇರೆ, ನನ್ನ ಗುಣಗಳಿಂದ ನಾನು ಕಷ್ಟಪಡೋದು ಬೇರೆ. ದೇವರಿಗೋಸ್ಕರ ಕಷ್ಟಪಡೋದು ಸಂತೋಷವನ್ನು ಕೊಡುತ್ತೆ. ಅದನ್ನೇ ಪೌಲ್ ಹೇಳ್ತಾರೆ, ನಾನು ಎಲ್ಲ ವಿಷಯಗಳು ಇದೆಲ್ಲ ಅಲ್ಪವಾಗಿ ಅನ್ಸ್ಕೊಂಡು ದೇವರಿಗೋಸ್ಕರ ಕಷ್ಟಪಡೋದು ಸಂತೋಷವಾಗಿ ನೆನೆಸ್ತೀನಿ ಅಂತಾರೆ. ದೇವರಿಗೋಸ್ಕರ ನಾವು ಕಷ್ಟಪಡೋದು ಯಾವತ್ತೂ ಕೆಟ್ಟ ವಿಷಯ ಅಲ್ಲ. ನನ್ನ ಗುಣ ಸರಿ ಬಿಡಬೇಕು ಅಂತ ಕಷ್ಟಪಡೋದು ಕೆಟ್ಟ ವಿಷಯ ಅಲ್ಲ, ಆದರೆ ನನ್ನ ಗುಣದಿಂದ ನಾನು ಕಷ್ಟಪಡೋದು ತಪ್ಪು. ನಾನು ದೇವರ ಹತ್ರ ಸರಿಯಾಗಿ ನಡೆಯದೆ ಯಾವಾಗ ನೋಡೋದು ಪ್ರಾಬ್ಲಮ್ಸಲ್ಲಿ ಇರೋದು ತಪ್ಪು. ಯಾಕಂದರೆ ದೇವ್ರು ನಮ್ಮ ಅದಕ್ಕೋಸ್ಕರ ರಕ್ಷಣೆ ಹೇಳ್ಕೊತಿಲ್ಲ, ಅನ್ಯ ಜನರ ಮುಂದೆ ನಮ್ಮ ಸಾಕ್ಷಿಯಾಗಿಟ್ಟಿರ್ತಾರೆ. ಪೌಲನು ಸಹ ಏನು ಹೇಳ್ತಾರೆ, ನೀವು ಅನ್ಯ ಜನರ ಮುಂದೆ ನೀವು ಸಾಕ್ಷಿಗಳಾಗಿರಬೇಕು. ನಿಮ್ಮ ಆಶೀರ್ವಾದ ನಿಮಗೋಸ್ಕರ ಅಲ್ಲ, ದೇವರಿಗೋಸ್ಕರ. ನಿಮ್ಮ ಜೀವನ ನಿಮಗೋಸ್ಕರ ಅಲ್ಲ, ದೇವರಿಗೋಸ್ಕರ. ನಮ್ಮನ್ನು ಅವ್ರು ಸಂಪಾದನೆ ಮಾಡ್ಕೊಂಡಿರೋದು ಅವ್ರಿಗೋಸ್ಕರ. ಯಾಕಂದರೆ ಅವರ ಜೀವನವನ್ನು ಸಹ ನಮಗೋಸ್ಕರ ಏನು ಮಾಡಿದಿಲ್ಲ, ಹಿಡಿದು ಕೊಟ್ಕೊಂಡಿಲ್ಲ. ತನ್ನ ಮಗನನ್ನು ಸಹ ನಮಗೋಸ್ಕರ ಹಿಡಿದಿಟ್ಟಿಲ್ಲ. ಅಂಥ ದೇವರಿಗೆ ನಮ್ಮ ಜೀವನವನ್ನು ಕೊಡ್ತಾ ಇದ್ದೀವಿ. ನಮಗಿಂತ ಹೆಚ್ಚು ತಾಳ್ಮೆ ದೇವರಿಗಿದೆ. ಹೀ ಈಸ್ ಮೋರ್ ಹಂಬಲ್ ದೆನ್ ಐ ಎವರ್ ಬಿ. ನನ್ನ ಜೀವನ ಪೂರ್ತಿ ನಾನು ತಗ್ಗಿಸ್ಕೊಂಡು ಬಾಳ್ತೀನಿ ದೇವ್ರೆ ಅಂತ ಹೇಳಿದ್ರು, ನನಗಿಂತ ಹೆಚ್ಚು ತಾಳ್ಮೆ ತಗ್ಗಿಸ್ಕೊಳ್ಳೋದು ಯಾರು? ಯೇಸು ಕ್ರಿಸ್ತ. ಅಂಥ ದೇವ್ರು ನಾನು ಕೀಳ್ಪಡೆದು ನಡೆಯುವಾಗ, ಪವಿತ್ರಾತ್ಮರ ಫಲಗಳು ನನ್ನನ್ನು ಹೆಚ್ಚಾವಾಗ, ನನ್ನನ್ನು ನೋಡಿ ನನ್ನ ವಾಗ್ದಾನದಲ್ಲಿ ನಾವು ಹೋಗಿ ನಿಂತ್ಕೊಳ್ಳುವಾಗ ಫಲ ಕೊಡುವಂಥ ಮರಗಳಾಗಿ ಮಾರ್ಪಡ್ತೀವಿ. ಫಲ ದೇವರಿಗೋಸ್ಕರ ಕೊಡಿ. ಎಲ್ಲ ಪವಿತ್ರಾತ್ಮ ಫಲಗಳು ನನ್ನ ಹೆಚ್ಚಾಗುವಾಗ, ಅನ್ಯ ಜನರಿಗೆ ನಾನು ಆಶೀರ್ವಾದ ಮಾರ್ಪಡುವಾಗ ದೇವರ ನಾಮ ಮಹಿಮೆ ಹೊಂದುತ್ತೆ. ಈ ಜೀವನದಲ್ಲೂ ಸಹ ನಾನು ದೇವರ ನಾಮನ ಮಹಿಮೆ ಪಡಿಸ್ಬೇಕು. ನೀವು ಪ್ರಾರ್ಥನೆ ಮಾಡಿದ್ದೆ, ಈ ಜೀವನದಲ್ಲೂ ಸಹ ನಾನು ದೇವರ ನಾಮನ ಮಹಿಮೆ ಪಡಿಸ್ಬೇಕು. ನನ್ನ ಕಷ್ಟಗಳೆಲ್ಲ ವ್ಯರ್ಥವಾಗಿ ಹೋಗಲ್ಲ. ನನ್ನ ಕಣ್ಣೀರೆಲ್ಲ ದೇವರ ಪಾದದಲ್ಲಿ ನಾನು ಪಡುವಂಥ ಒಂದೊಂದು ಕಣ್ಣೀರು ವ್ಯರ್ಥವಾಗಿ ಹೋಗಲ್ಲ. ನಾವು ಕಣ್ಣೀರಿಡುವಾಗ ದೇವರು ಅದನ್ನು ನೋಡ್ತಾರೆ. ನಿಜವಾಗ್ಲೂ ನನ್ನಲ್ಲಿ ಆಸೆ ಇದೆಯಾ? ದೇವರನ್ನು ಮಹಿಮೆ ಪಡಿಸ್ಬೇಕು ಅನ್ನೋಂಥ ಆಸೆ ಇದೆಯಾ? ವಿಶ್ವಾಸದಲ್ಲಿ ನಾನು ಇಷ್ಟೇ ಕಷ್ಟಪಟ್ಟರು ನಾನು ವಾಗ್ದಾನವನ್ನು ಬಿಟ್ಟು ದೂರ ಹೋಗ್ತಾ, ವಾಕ್ಯಗಳನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಯೋಚನೆ ಮಾಡಿ ನೋಡಿ.